ಒಂದ್ ಕಡೆ ಮತಗಳಾಗಿದೆ ಅಂತ ಹೇಳ್ತಾ ಇದ್ದೀರಾ ಸರ್. ಎಲ್ಲೇ ಸಿಎಂ ಇಬ್ರಾಹಿಂ ಅವರು ನೀವು ಬಾದಾಮಿ ಕ್ಷೇತ್ರದಲ್ಲಿ ಗೆದ್ದಿದ್ದು 3,000 ಮತವನ್ನ ಖರೀದಿ ಮಾಡಿದ್ದು ನಾವು, ಸೊ ಹೀಗಾಗಿ ಸಿದ್ದರಾಮಯ್ಯ ಗೆದ್ದಿದ್ದು ಅಂತ ಹೇಳಿದ್ದಾರೆ ಸರ್. ಇಬ್ರಾಹಿಂ ಅವರು ಭಾಷಣ ಮಾಡ್ತಾ ಹೇಳಿದ್ದಾರೆ ಸರ್, 3,000 ಓಟ ಖರೀದಿ ಮಾಡಿದ್ದು ಅಂತ. ಇಬ್ರಾಹಿಂ ಏನ್ ನಮ್ಮ ಪಾರ್ಟಿಲಿ ಇದಾರ ಅವರು ಸ್ವಲ್ಪ ಜೊತೆ ಇದ್ದವರಲ್ಲ ಸರ್ ಅವಾಗ ಅಂತ. 2018 ಚುನಾವಣೆಯಲ್ಲಿ ಅವರೇ ತಲೆ ಜೊತೆಲಿ ಇದು ಬೇರೆ. ಐ ಡೋಂಟ್ ನೋ. ನಾನು ಹೋಗಿರೋದು ಒಂದೇ ದಿನ, ನಾಮಿನೇಷನ್ ಹಾಕಕ್ಕೆ ಒಂದಿನ ಹೋಗಿದ್ದೆ, ಕ್ಯಾಂಪೇನ್ ಮಾಡಕ್ ಒಂದಿನ ಹೋಗಿದ್ದೆ ಅಷ್ಟೇ. ಅದು ಬಿಟ್ರೆ ನನ್ಗೇನ್ ಗೊತ್ತಿಲ್ಲ. ಅದು ಕರೆಕ್ಟ್ ಆಗಿ 3,000 ಹೇಳಿದ್ರೆ ಸರ್ 800ರಿಂದ 1,000 ಹೋಟೆಲ್ ಗೆಲ್ತಾರೆ ಅಂತ ಹೇಳಿದ್ದೆ. ಅದೇ ರೀತಿ ಗೆದ್ರು ಸಿದ್ದರಾಮಯ್ಯ ಅವರು ಆ ದುಡ್ಡ 6 ತಿಂಗಳು ಊಟ ಕೊಟ್ಟರು ಅಂತ ಹೇಳಿದ್ದಾರೆ ಸರ್. 1,600 ಹೋಟೆಲ್ ಗೆದ್ದು. ಹೌದು ಸರ್, 800 ಅಲ್ಲ. ಅಲ್ಲ ಅವ್ರು ಹೇಳಿದಂತೆ ಸರ್, ಅವ್ರು ಗೆಸ್ ಮಾಡಿದ್ರಂತೆ 3,000 ಓಟ ಖರೀದಿ ಮಾಡಿದ್ವಿ ನಾವು ಸಾಲ ಮಾಡಿ. 6 ತಿಂಗಳಾದ್ಮೇಲೆ ಸಿದ್ದರಾಮಯ್ಯನವರು ಆ ಸಾಲ ತೀರ್ಸಿದ್ರು ಅಂತ ಹೇಳಿದ್ದಾರೆ. ಭಾಷಣದಲ್ಲಿ ಅವ್ರು ಹೇಳಿದ್ದಾರೆ ಸರ್. ಎಲ್ಲಿ ಮೈಸೂರಲ್ಲಿ KSYU ಭಾಷಣ ಮಾಡ್ತಾ ಹೇಳಿದ್ದಾರೆ. ಗೊತ್ತಿಲ್ಲಪ್ಪ ಸರ್. ನನಗೆ ಇದು ಹೊಸ ವಿಚಾರ, ನನಗೆ ಗೊತ್ತೇ ಇಲ್ಲ. ಇಬ್ರಾಹಿಂ ಅಲ್ಲಿ ಇದ್ರು ಪಾಪ, ಅದು ಬೇರೆ ವಿಚಾರ. ಬಟ್ ನಾನು ಹೋಗಿದ್ದು ನಾಮಿನೇಷನ್ ಹಾಕಕ್ ಒಂದಿನ, ಕ್ಯಾಂಪೇನ್ ಒಂದಿನ ಹೋಗಿದ್ದೆ. ಅಲ್ಲ ಸರ್, ನಿಮ್ಗೆ ಗೊತ್ತಿಲ್ಲದೆ ಏನಾದ್ರು ಅವ್ರು ಖರೀದಿ ಮಾಡಿದ್ರ ಅಂತ ಅವ್ರು ಹೇಳೋದು ನೋಡಿದ್ರೆ ಗೊತ್ತಿಲ್ಲ. ಅವ್ರನ್ನೇ ಕೇಳ್ಬೇಕು ಅವ್ರು, ನನ್ಗೇನ್ ಗೊತ್ತಿಲ್ಲ. ಇಲ್ಲಪ್ಪ, ನನಗೆ ಗೊತ್ತಿಲ್ಲ ಅಂತಂದ್ಮೇಲೆ ಪುನಃ ಅದನ್ನೇ ಕೇಳಿದ್ರೆ ಸರ್, ರಾಹುಲ್ ಗಾಂಧಿ ಅವರು ವೋಟ್ ಟ್ಯಾಂಪರಿಂಗ್ ಬಗ್ಗೆ ಅಷ್ಟೆಲ್ಲ ಹೇಳಿದ್ರು ಸರ್. ಬಟ್ ಬಿಜೆಪಿ ಅವರು ಈಗಲೂ ಕೂಡ ಅದೇ ಸಮರ್ಥನೆ ಸರ್. ಅಂದ್ರೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು, ಅವಾಗ್ಲೇ ಉತ್ತರ ಕೊಡ್ಬೇಕಿತ್ತು. ಈ ರೀತಿ ಉತ್ತರಗಳನ್ನ ಕೊಟ್ಟಿದ್ದಾರೆ. ಯಾರು? ಬಿಜೆಪಿಯವರು ಈಗ ತಪ್ಪು ಮಾಡಿದ್ರೆ ಅವರು ತಪ್ಪು ಮಾಡ್ಬಿಟ್ಟು ಅದಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ. ಸರ್, ಟ್ಯಾಂಪರಿಂಗ್ ಮಾಡಂಗಿದ್ರೆ 136 ಸ್ಥಾನ ಅವ್ರು ಬರ್ತಿರ್ಲಿಲ್ಲ ಅಂತ ನಾವು ಕಳೆದ ಲೋಕಸಭಾ ಚುನಾವಣೆಯಲ್ಲಿ 16 ಸ್ಥಾನಗಳು ಗೆಲ್ತೀವಿ ಅಂತಕ್ಕಂಥದ್ದು ನಮ್ಮ ಇಂಟರ್ನಲ್ ಸರ್ವೆ ಇದ್ದವು. ನಾವು ಗೆದ್ದದ್ದು 9 ಸ್ಥಾನಗಳು ಮಾತ್ರ. ಅದರಿಂದ ರಾಹುಲ್ ಗಾಂಧಿ ಅವರು ಹೇಳ್ತಕ್ಕಂಥದ್ದು ಕೆಲವು ವಿಚಾರಗಳನ್ನೆಲ್ಲ ಎವಿಡೆನ್ಸ್ ಮೂಲಕ ಹೇಳಿದ್ದಾರೆ. ಏನೇನು ಆಗಿದಾವೆ ಅಂತದೆಲ್ಲ ಹೇಳಿದ್ದಾರೆ. ಸೊ ಆಲ್ ದೋಸ್ ಆರ್ ಅವೈಲಬಲ್ ಇನ್ ದಿ ಎಲೆಕ್ಷನ್ ಕಮಿಷನ್, ಸ್ಟೇಟ್ ಎಲೆಕ್ಷನ್ ಕಮಿಷನ್, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್. ಸೊ ಅವರು ಇದ್ದದಲ್ಲ, ಅವ್ರ ದಾಖಲಾತಿಗಳನ್ನೇ ಪ್ರಸ್ತಾಪ ಮಾಡಿರೋದು.